ಮೊನಾಲಿಸಾ ಭೋಸ್ಲೆ, ಕುಂಭಮೇಳದಿಂದ ಕೇರಳದವರೆಗೆ. केरला मुझे अच्छा लगा, यहाँ के लोग बहुत ही अच्छे इसीलिए. ನಮಸ್ಕಾರ ಸ್ನೇಹಿತರೆ, ಕತೆ ಸ್ಟುಡಿಯೋಗೆ ಸ್ವಾಗತ. ನಿಮಗೆ ನೆನಪಿರಬಹುದು, 2025ರ ಕುಂಭಮೇಳದಲ್ಲಿ ಒಬ್ಬ ಹುಡುಗಿಯ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುನಾಮಿ ಎಬ್ಬಿಸಿದವು. ಆ ನೀಲಿ ಕಂದು ಬಣ್ಣದ ಮಿಶ್ರಿತ ಕಣ್ಣುಗಳು, ಆ ಮುಗ್ಧ ನಗು ನೋಡಿ ಎಲ್ಲರೂ ಯಾರೀಕೆ ಈ ಸುಂದರಿ ಅಂತ ಹುಡುಕಾಡಿದ್ರು. ಆಕೆಯೇ ಮೊನಾಲಿಸಾ ಭೋಸ್ಲೆ. ಆದ್ರೆ ಇವತ್ತು ಆಕೆ ಸುದ್ದಿಯಲ್ಲಿರೋದು ತನ್ನ ಕಣ್ಣುಗಳಿಗಾಗಿ ಅಲ್ಲ, ತನ್ನ ಮದುವೆ ಮತ್ತು ವಿವಾದಾಸ್ಪದ ನಿರ್ಧಾರಗಳಿಗಾಗಿ. ಇಂದು ಕೇರಳ ಸ್ಟೋರಿ 3 ಆಗುತ್ತಾ ಅಥವಾ ಕೇವಲ ಒಂದು ಪ್ರೇಮ ಕಥೆಯ? ಮಧ್ಯಪ್ರದೇಶದ ಇಂದೋರ್ ಮೂಲದ ಈ ಹುಡುಗಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮತ್ತು ಹೂವಿನ ಹಾರ ಮಾರುತ್ತಿದ್ರು. ಸೋಷಿಯಲ್ ಮೀಡಿಯಾ ಆಕೆಯ ಅಂದವನ್ನಷ್ಟೇ ನೋಡಿ ವೈರಲ್ ಮಾಡಿತು. ಆದರೆ ಯಾರಿಗೂ ಆಕೆಯ ಬಡತನವಾಗಲಿ ಆಕೆಯ ಶಿಕ್ಷಣದ ಬಗ್ಗೆ ಆಗಲಿ ಕಾಳಜಿ ಇರಲಿಲ್ಲ. ಈ ವೈರಲ್ ಹವಾ ಎಷ್ಟು ಜೋರಾಗಿತ್ತೆಂದರೆ ಬಾಲಿವುಡ್ನಿಂದ ಸೌತ್ ಸಿನಿಮಾ ಇಂಡಸ್ಟ್ರಿವರೆಗೆ ಆಫರ್ಗಳು ಹರಿದು ಬಂದವು. ದಿ ಡೈರಿ ಆಫ್ ಮಣಿಪುರ್ ಅನ್ನೋ ಹಿಂದಿ ಸಿನಿಮಾ ಮಾತ್ರವಲ್ಲದೆ ತೆಲುಗಿನ ಲೈಫ್ ಮತ್ತು ಮಲಯಾಳಂನ ನಾಗಮ್ಮ ಸಿನಿಮಾಗಳಿಗೆ ಈಕೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆದರು. ಸಿನಿಮಾ ಅವಕಾಶಗಳು ಹೆಚ್ಚಾದಂತೆ ಮೊನಾಲಿಸಾ ಕೇರಳಕ್ಕೆ ಶಿಫ್ಟ್ ಆದರು. ಅಲ್ಲಿ ನಾಗಮ್ಮ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ನಟ ಮತ್ತು ಮಾಡೆಲ್ ಆಗಿರೋ ಫರ್ಮಾನ್ ಖಾನ್ ಪರಿಚಯವಾಯಿತು. ಫರ್ಮಾನ್ ಮೂಲತಃ ಮಹಾರಾಷ್ಟ್ರದವನಾಗಿದ್ದು ಉತ್ತರ ಪ್ರದೇಶದ ಬಾಗಪತ್ನ ಮೂಲದವನು. ಸುಮಾರು 18 ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ಶುರುವಾದ ಇವರ ಸ್ನೇಹ ಸಿನಿಮಾ ಸೆಟ್ನಲ್ಲಿ ಪ್ರೀತಿಯಾಗಿ ಬದಲಾಯಿತು. ಮೊನಾಲಿಸಾ ತಂದೆ ಜೈಸಿಂಗ್ ಭೋಸ್ಲೆ ಅವರು ಪೊಲೀಸರಿಗೆ ನೀಡಿರುವ ಹೇಳಿಕೆ ನಿಜಕ್ಕೂ ಮನಕಲಕುವಂತಿದೆ. ಅವರು ಹೇಳೋ ಪ್ರಕಾರ, ನನ್ನ ಮಗಳಿಗೆ ಸಿನಿಮಾದಲ್ಲಿ ಆಕ್ಟಿಂಗ್ ಟ್ರೈನಿಂಗ್ ಕೊಡ್ತೀವಿ ಅಂತ ಕೇರಳದ ಮಲಯಾಳಂ ಇಂಡಸ್ಟ್ರಿಯವರು ತಮ್ಮ ಅನುಮತಿ ಇಲ್ಲದೆ ಕರ್ಕೊಂಡು ಹೋದ್ರು. ಅವಳಿಗೆ ಸರಿಯಾಗಿ ಪ್ರಪಂಚದ ಅರಿವಿಲ್ಲ. ಅವಳ ಮುಗ್ಧತೆಯನ್ನು ಫರ್ಮಾನ್ ಖಾನ್ ಮತ್ತು ಅವರ ಟೀಮ್ ಬಳಸಿಕೊಳ್ತಿದ್ದಾರೆ. ತಂದೆ ಪೊಲೀಸರಿಗೆ ದೂರು ನೀಡಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಮತಾಂತರ ಮಾಡಿ ಮದುವೆ ಮಾಡಿಸಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಪೊಲೀಸರ ಮುಂದೆ ಬಂದ ಮೊನಾಲಿಸಾ, ನಾನು ಸ್ವ ಇಚ್ಛೆಯಿಂದ ಬಂದಿದ್ದೇನೆ, ನನಗೆ ಫರ್ಮಾನ್ ಇಷ್ಟ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಿಂದ ತಂದೆ ತಾಯಿಯ ಹೋರಾಟ ಈಗ ಕಾನೂನು ಸಮರದಂತಾಗಿದೆ. ಈ ಸಿನಿಮಾಗಳ ಮೂಲಕ ಆಕೆ ಸ್ಟಾರ್ ಆಗುವ ಎಲ್ಲಾ ಲಕ್ಷಣಗಳು ಇತ್ತು. ಆದರೆ ಈಗ ಈ ಮದುವೆ ವಿವಾದ ಆಕೆಯ ಕೆರಿಯರ್ ಮೇಲೆ ಕಪ್ಪು ನೆರಳು ಬೀರುತ್ತಾ ಅನ್ನೋ ಆತಂಕ ಅಭಿಮಾನಿಗಳಲ್ಲಿದೆ. ಮೊನಾಲಿಸಾ ತನ್ನ ತಂದೆ ಜೈಸಿಂಗ್ ಭೋಸ್ಲೆ ಅವರ ವಿರೋಧದ ನಡುವೆಯೂ ಮಾರ್ಚ್ 11ರಂದು ತಿರುವನಂತಪುರ ದೇವಸ್ಥಾನದಲ್ಲಿ ಫರ್ಮಾನ್ ಖಾನ್ ನನ್ನು ಮದುವೆಯಾದರು. ತಂದೆಯ ಪ್ರಕಾರ ಮೊನಾಲಿಸಾಗೆ ಸಿನಿಮಾದಲ್ಲಿ ತರಬೇತಿ ಕೊಡಿಸ್ತೀವಿ ಅಂತ ಕೇರಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮದುವೆ ಮಾಡಿಸಲಾಗಿದೆ. ಕುಂಭಮೇಳದ ಸಮಯದಲ್ಲಿ ಆಕೆಗೆ 16 ವರ್ಷ ಅಂತ ಸುದ್ದಿಯಾಗಿತ್ತು. ಆದರೆ ಮದುವೆ ಸಮಯದಲ್ಲಿ ಆಕೆ 18 ವರ್ಷ ತುಂಬಿದ ಮೇಜರ್ ಅಂತ ಆಧಾರ್ ಕಾರ್ಡ್ ತೋರಿಸಿ ಪೊಲೀಸ್ ರಕ್ಷಣೆ ಪಡೆದು ಮದುವೆಯಾದಳು. ಈ ಮದುವೆಗೆ ಕೇರಳದ ಸಚಿವರು ಮತ್ತು ರಾಜಕೀಯ ಮುಖಂಡರು ಸಾಕ್ಷಿಯಾದರು. ಇದನ್ನು ನೋಡಿ ಜನ ಕೇರಳ ಸ್ಟೋರಿ 3 ಸಿನಿಮಾದ ಕಥೆಯಂತೆಯೇ ಇದು ಕಾಣುತ್ತಿದೆ, ಇದು ಲವ್ ಜಿಹಾದ್ ಇರಬಹುದಾ ಅನ್ನೋ ಚರ್ಚೆ ಶುರು ಮಾಡಿದ್ದಾರೆ. ಆದ್ರೆ ಮೊನಾಲಿಸಾ ಮಾತ್ರ, ನಾನು ಹಿಂದುವಾಗಿಯೇ ಇರುತ್ತೇನೆ, ಇದು ನನ್ನ ಸ್ವಂತ ನಿರ್ಧಾರ ಅಂತ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವು ವಿಷಯಗಳನ್ನ ಗಮನಿಸಬೇಕು. ಮೊನಾಲಿಸಾಗೆ ಈಗ ತಾನೇ 18 ವರ್ಷ ತುಂಬಿದೆ. ಆಕೆಗೆ ಇಡೀ ಇಂಡಿಯಾದಲ್ಲಿ ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ದೊಡ್ಡ ಸಿನಿಮಾಗಳಲ್ಲಿ ನಟಿಸೋ ಅವಕಾಶ ಇದೆ. ಹೀಗಿರಬೇಕಾದ್ರೆ ಇಷ್ಟು ಬೇಗ ಮದುವೆ ಬೇಕಿತ್ತಾ? ಮೊದಲು ಕೆರಿಯರ್ ಬಿಲ್ಡ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ ಮೇಲೆ ಮದುವೆ ಬಗ್ಗೆ ಯೋಚಿಸಬಹುದಿತ್ತು. ತಂದೆ ತಾಯಿಯನ್ನು ವಿರೋಧಿಸಿ ಮನೆಯವರ ಪರ್ಮಿಷನ್ ಇಲ್ಲದೆ ಈ ರೀತಿ ಮದುವೆಯಾಗಿರೋದು ಎಷ್ಟರ ಮಟ್ಟಿಗೆ ಸರಿ? ಜೀವನ ಮತ್ತು ಆಯ್ಕೆ ಅವರದ್ದೇ ಇರಬಹುದು, ಆದ್ರೆ ಆಕೆಯ ಜೀವನ ಮುಂದೆ ಒಂದು ಕರಾಳ ಕಥೆಯಾಗಬಾರದು ಅನ್ನೋದೇ ಎಲ್ಲರ ಆಶಯ. ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪಾ ಅಂದ್ರೆ, ಕೇವಲ 18 ವರ್ಷಕ್ಕೆ ಇಡೀ ಜೀವನ ದೊಡ್ಡ ನಿರ್ಧಾರ ತಗೊಳ್ಳೋದು ರಿಸ್ಕ್. ಈಗ ತಾನೇ ಮಾರ್ಕೆಟ್ ಕ್ರಿಯೇಟ್ ಆಗಿದೆ, ಲಕ್ಷಾಂತರ ರೂಪಾಯಿ ದುಡಿಯೋ ಅವಕಾಶ ಇದೆ. ಮೊದಲು ಲೈಫ್ ನಲ್ಲಿ ಸೆಟಲ್ ಆಗಿ ಆಮೇಲೆ ಮದುವೆ ಬಗ್ಗೆ ಯೋಚಿಸಬಹುದಿತ್ತು. ಇವತ್ತು ಹೂವಿನ ಹಾರ ಹಾಕಿ ಬರಮಾಡಿಕೊಂಡಿರೋ ಕೇರಳದ ಜನರೇ ನಾಳೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಆಕೆಯ ಪರ ನಿಲ್ತಾರಾ? ಈ ಕತೆ ಕೇರಳ ಸ್ಟೋರಿ 3 ಆಗಬಾರದು ಅನ್ನೋದೇ ನಮ್ಮ ಕಳಕಳಿ.
ಸೋಷಿಯಲ್ ಮೀಡಿಯಾ ಕೇವಲ ಕಣ್ಣುಗಳನ್ನ ನೋಡಿ ಒಬ್ಬರನ್ನ ರಾತ್ರೋರಾತ್ರಿ ಸ್ಟಾರ್ ಮಾಡಬಹುದು. ಆದ್ರೆ ಆ ಫೇಮ್ ನಿಭಾಯಿಸೋ ಜ್ಞಾನ ಆ ವಯಸ್ಸಿನಲ್ಲಿ ಇರುತ್ತಾ ಅನ್ನೋದೇ ಪ್ರಶ್ನೆ. ಜೀವನದಲ್ಲಿ ಅವಕಾಶಗಳು ಒಮ್ಮೆ ಬರುತ್ತವೆ, ಆದರೆ ತಪ್ಪು ನಿರ್ಧಾರಗಳು ಆ ಅವಕಾಶಗಳನ್ನ ಕಸಿದುಕೊಳ್ಳಬಹುದು. ಮೊನಾಲಿಸಾ ಅವರ ಸಿನಿಮಾ ಕೆರಿಯರ್ ಬೆಳಗಲಿ, ಅವರ ಬದುಕು ಸುಖವಾಗಿರಲಿ ಎಂದು ಆಶಿಸೋಣ. ಸರಿ ಸ್ನೇಹಿತರೆ, ಈ ಮದುವೆ ಮತ್ತು ಮೊನಾಲಿಸಾ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಿಜವಾದ ಪ್ರೇಮನ ಅಥವಾ ಕೆರಿಯರ್ ಹಾಳು ಮಾಡಿಕೊಳ್ಳುವ ಆತುರದ ನಿರ್ಧಾರನ? ಕಮೆಂಟ್ ಮಾಡಿ ತಿಳಿಸಿ. ಕತೆ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.